ಸರ್ ಈ ಸಿನಿಮಾದಲ್ಲಿ ಕಾಸ್ಟಿಂಗ್ ವಿಚಾರದಲ್ಲಿ ನಿಜಕ್ಕೂ ಒಂದು ಬೇರೆ ಥರದ್ದೇ ಒಂದು ವೈಬನ್ನು ಕೊಟ್ಟಿದೆ. ಯಾಕೆಂದರೆ ಒಂದಷ್ಟು ಅಪ್ಡೇಟ್ಗಳನ್ನು ಕೊಟ್ಟಾಗ ಆನ್ ಬೋರ್ಡ್ ಪೋಸ್ಟ್ಗಳು ನೋಡಿದಾಗ ಈ ಪಾತ್ರ ಇವ್ರು ಮಾಡ್ತಾ ಇದ್ದಾರಾ, ಚಾಲೆಂಜಿಂಗ್ ಪಾತ್ರ ಅಲ್ವ ಇದು ಅಂದರೆ ಊಹೆನೂ ಮಾಡಿರಲ್ಲ ಆ ಪಾತ್ರಗಳಲ್ಲಿ ಇರ್ತವೆ. ಈಗ ಚೊಂಗ್ಲ ಅನ್ನೋ ಪಾತ್ರ ಆಗಲಿ, ಪುಟ್ಟರಾಜು ಪಾತ್ರ ಆಗಲಿ, ಮಹಾದೇವ ಪಾತ್ರ ಆಗಲಿ ಯಾರು ಊಹೆನೂ ಮಾಡಿರಲಿಲ್ಲ. ಈ ಕ್ಯಾರೆಕ್ಟರ್ ಯಾರು ಸಾಮಾನ್ಯವಾಗಿ ಹೇಳಿದ್ರೆ ಇವ್ರನ್ನ ಹಾಕೋಬೋದು ಅನ್ಕೋತಾರೆ, ಬಟ್ ಇವ್ರನ್ನ ಹಾಕಬೇಕು ಅಂತ ಯಾರು ಅನ್ಕೊಂಡಿರಲ್ಲ. ತರುಣ್ ಸಾರು ಅದು ಕ್ಯಾಸ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದು ಬೇರೆ ಸ್ಪಿನ್ ಇದೆ ಅವ್ರದ್ದು. ಈ ಪಾತ್ರಕ್ಕೆ ಇವರೇ ಅಂತ ಎಲ್ಲ ಫಿಕ್ಸ್ ಆಗಿದ್ರು ಇವ್ರು ಈ ಕಡೆ ಆ್ಯಂಗಲಿಂದ ನೋಡ್ತಾರೆ, ಇಲ್ಲ ಈ ಪಾತ್ರನ ಇವ್ರು ಮಾಡಿದ್ರೆ ಹೆಂಗಿರುತ್ತೆ, ಅದೊಂದು ತುಂಬ ಚೆನ್ನಾಗಿದೆ. ಅದು ಚೌಕಲ್ಲಿ ಕಾಶಿನಾಥ್ ಸರ್ ಮಾಡಿದ ಪಾತ್ರ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಹೌದು, ನಿಜ. ಹಂಗೊಂದು ಸ್ಪಿನ್ ಇದೆ. ಇವ್ರು ಗುರು ಶಿಷ್ಯರಲ್ಲಿ ಇವರು ಕಾಸರವಳ್ಳಿ ಸರ್ ಮಗ ಅವ್ರು ಮಾಡೋದಲ್ಲ, ಅದು ವಿಲನ್ ಅವ್ರ ಕೈಲಿ ಮಾಡಿಸೋದು. ಸೊ ಆ ಥರ. ಮತ್ತು ಇದು ಖುಷಿ ಏನು ಅಂದರೆ ಈ ಸಿನಿಮಾದಲ್ಲಿ ಒಂದಷ್ಟು ಸ್ಟೇಜ್ ಆರ್ಟಿಸ್ಟ್ಗಳು ಮತ್ತು ಸೀನಿಯರ್ ಆರ್ಟಿಸ್ಟ್ ಇಬ್ಬರದು ಒಂದು ಶಫಲ್ ಮಾಡಿ ಮಾಡಿಸಿರೋದು. ತುಂಬ ಜನ ಸ್ಟೇಜ್ ಆರ್ಟಿಸ್ಟ್ಗಳು ಕೆಲಸ ಮಾಡಿದ್ದಾರೆ ಹಳ್ಳಿ ಪಾತ್ರಗಳಲ್ಲಿ. ತುಂಬಾ ಚೆನ್ನಾಗಿದೆ ಸರ್. ನೀವೇ ಹೇಳಿದಾಗೆ ನಮ್ಮ ಪ್ರೀತಿಯ ರಾಮ ಆ ಸಿನಿಮಾ ಆದ ನಂತರದಲ್ಲಿ ದರ್ಶನ್ ಸರ್ಗೆ ಚಾಲೆಂಜಿಂಗ್ ಸ್ಟಾರ್ ಅನ್ನೋ ಪಟ್ಟ ಬಿರುದು ದೊಡ್ಡ ಮಟ್ಟಕ್ಕೆ ಸದ್ದಾಯಿತು. ಕಾಟೇರಾದ್ಮೇಲೆ ಮತ್ತೊಂದು ಬಿರುದು ಸಿಗ್ಬೋದಾ ಅಂತ? 100% ಸಿಕ್ಕರೆ ಏನು ಕೊಡ್ಬೋದು ಸರ್ ನಿಮ್ಮ ಕಡೆ ನಟಿ? ಅದು ಹಿಂಗೆ ಯಾಕಂದ್ರೆ ಈ ಕಾಟೇರ ನಾವು ಯಾವ ಆ ಥರ ಪಾತ್ರಗಳು ಕೊಟ್ಟಾಗ್ಲಲ್ಲಿ ಏನೋ ಒಂದು ಕ್ರಿಯೇಟ್ ಆಗಿದೆ. ಕಾಟೇರ ಅಂದ್ರೇನೆ ನಾವು ಇನ್ಸ್ಟೆಂಟ್ ಆಗಿ ಡೈಲಾಗ್ ಬರೆಯಕ್ಕೆ ಸಾಧ್ಯನೇ ಇಲ್ಲ. ಅದು ಒಂದಷ್ಟು ಇದು ಟೆಸ್ಟು ಇದೆಲ್ಲ ಮಾಡಿಕೊಂಡು ಮಾಡಿದ್ದು. ಒಂದು ಅದ್ಭುತವಾದ ಟೈಟ್ಲ್ ಅಂತೂ. ಮತ್ತು ಅವರು ಚಾಲೆಂಜಿಂಗ್ ಸ್ಟಾರ್ ಅನ್ನೋದು, ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ನೋದು ಎಷ್ಟು ಆಪ್ಟಾಗಿ ಇದಾಗ್ಬಿಟ್ಟಿದೆ. ಈಗ ನೆಕ್ಸ್ಟ್ ಅದಕ್ಕೆ ಮೀರಿ ಇನ್ನೇನು ಪ್ರೀತಿ ಅಭಿಮಾನಿಗಳದು, ಮತ್ತು ಅದು ಕರೆಕ್ಟಾಗಿ ಇವ್ರು ಮಾಡ್ತಾ ಇರೋ ಸಿನಿಮಾಗಳು. ಸೊ ಅದು ಅವ್ರಿಗೆ ಕರೆಕ್ಟಾಗಿದೆ. ಅದಕ್ಕೆ ಮೀರಿ ಏನಾದ್ರು ಕೊಟ್ಟರು ಅದು ಇದು ಎರಡಕ್ಕಿಂತ ಚೆನ್ನಾಗಿರ್ಬೇಕು. ಸರ್, ಇನ್ನು ಮಾಲಾಶ್ರೀ ಅವರ ಪುತ್ರಿ ಮೊದಲ ಸಿನಿಮಾ, ಬಟ್ ಮೊದಲ ಸಿನಿಮಾದಲ್ಲೇ ಪಸಂದಾಗೈತೆ ಅನ್ಕೊಂಡು ಎಲ್ಲ ಕಡೆ ವಿಜೃಂಭಿಸ್ತಾ ಇದ್ದಾರೆ. ಪ್ರಭಾವತಿ ನಿಜವಲ್ಲೂ ಅದರ ಪಾತ್ರ ಪ್ರಭಾವಳಿ ಹಂಗಿದ್ರೆ ಇರುತ್ತಾ ಸಿನಿಮಾದದ್ದು? ಆ್ಯಕ್ಚುಲಿ ಪ್ರಬುದ್ಧವಾಗಿ ಯೋಚನೆ ಮಾಡುವಂಥ ಕ್ಯಾರೆಕ್ಟರ್ ಅದು. ಆ ಪಾತ್ರ ಪ್ರಭಾ ಅಂತಲೇ ಇದು ಮಾಡೋದು. ನಿಮಗೆ ಇದ್ರಲ್ಲಿ ನೇಮ್ಗಳೇ ಒಂದು ಲೀಸ್ಟ್ ಮಾಡಿದ್ರೆ ಒಂದು ಯುನಿಕ್ನೆಸ್ ಸಿಗುತ್ತೆ. ಆ ಚೊಂಗ್ಲ, ಪ್ರಭಾವತಿ, ಕುಮಾರಿ, ಪುಟ್ಟರಾಜು, ಕಾಟೇರ, ಈ ಥರದ ದೇವರಾಯ, ಆ ಥರದ್ದು ಹೆಸರುಗಳೇ ಇದೆಲ್ಲ ನಾವು ಬುಕ್ಕಲ್ಲಿ ನನ್ನ ಕಾದಂಬರಿ ನಾವೆಲ್ಸಲ್ಲಿ ಓದಿದಾಗ ಹೆಸರು ಚೆನ್ನಾಗಿದ್ರೆ ಬರ್ಕೊಳ್ಳೋದು. ಈ ಥರ ಚೊಂಗ್ಲ ತೇಜಸ್ವಿ ಅವ್ರದ್ದು ಓದಿದಾಗ ನೋಟ್ ಮಾಡಿದ್ದೆ ಅದನ್ನು. ಸೊ ಆ ಥರ ನೇಮ್ಗಳು ಇದರಲ್ಲಿ ಹಂಗೆ ಪಾತ್ರಗಳು ವಿಶೇಷವಾಗಿದೆ. ಅದು ಪ್ರಭಾ ಕೂಡ ಆ ಥರದ್ದೇ. ಅಂದರೆ ಇದರಲ್ಲಿ ಈ ಸಿನಿಮಾದಲ್ಲಿ ತುಂಬ ಇಂಪಾರ್ಟೆಂಟ್ ರೋಲು ಪ್ರಭಾ ಕ್ಯಾರೆಕ್ಟರ್. ಆ್ಯಕ್ಚುಲಿ ತುಂಬ ಅಂದರೆ ತುಂಬ. ಯಾಕಂದರೆ ಬರೀ ಹೀರೋಯಿನ್ ಗ್ಲಾಮರ್ ಪಾತ್ರ ಅಲ್ವೇ ಅಲ್ಲ ಈ ಸಿನಿಮಾ. ಅದ್ರದ್ದು ಸಿನಿಮಾನ ಜವಾಬ್ದಾರಿ ಮತ್ತು ಸಿನಿಮಾನ ಬೇರೆ ದಿಕ್ಕಿಗೆ ಕರ್ಕೊಂಡು ಹೋಗೋದೇ ಆ ಕ್ಯಾರೆಕ್ಟರ್. ಸೊ ಬಟ್ ಅವರು ಆರಾಧನೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಅವರು 3 ಮಂತ್ ತರುಣ್ ಸಾರಿಗೆ ಮುಂಚೆ ಗೊತ್ತಿತ್ತು ಇದು ಹೊಸದಕ್ಕೆ. 3 ಮಂತ್ಸು ಅವ್ರು ಮುಂಚೆ ಟ್ರೈನ್ ಮಾಡಿದರು. ಇಡೀ ಸ್ಕ್ರಿಪ್ಟನ್ನ, ಅದ್ರದ್ದು ಇಂಪಾರ್ಟೆನ್ಸನ್ನ ಅದನ್ನು ಎಲ್ಲ ಟ್ರೈನ್ ಮಾಡಿದ್ರು. ಅವ್ರ ಸೆಟ್ಟಲ್ಲಿ ಏನು ಪೇಪರ್ ಇಟ್ಕೊಳ್ಳೋ ಹಾಗಿರಲಿಲ್ಲ, ಬಂದು ಹೇಳೋದೇ ಅಷ್ಟೇ. ಅಂದರೆ ಅಷ್ಟು ರೆಡಿ ಮಾಡಿಟ್ಟಿದ್ರು. ಸೊ ಅವ್ರು ತುಂಬ ಅಂದರೆ ನಿಮಗೂ ಅವ್ರ ಕ್ಯಾರೆಕ್ಟರ್ನ ಅನಿಸುತ್ತೆ, ಅವ್ರು ಬಿಟ್ಟು ಬೇರೆ ಯಾರು ಸೂಕ್ತ ಅಲ್ಲ ಅನಿಸುತ್ತೆ. ಆ ಥರದ್ದು ಇನ್ನು ಆ ಕ್ಯಾರೆಕ್ಟರ್ ಇನ್ನೂ ಓದ್ತಾ ಇರುತ್ತೆ. ಅದ್ರದ್ದು ರೆವಲ್ಯೂಷನ್ಸ್, ಅದ್ರ ಥಾಟ್ಸ್ಗಳು ಬೇರೆ. ಅಂದರೆ ಅದೇ ಇದು ತುಂಬ ಕ್ಯಾರೆಕ್ಟರ್ಗಳು ಥಾಟ್ಸ್. ಇದು ಒಂದು ಕಾಟೇರ ಸೆಂಟ್ರ್ ಆದರೂ ತುಂಬ ಕ್ಯಾರೆಕ್ಟರ್ಗಳು ಬಂದು ಆ ಕತೆಗೆ ಡೈವರ್ಷನ್ಸ್ ಕೊಟ್ಟು ಹೋಗ್ತಾ ಹೋಗುತ್ತೆ. 74ಅಲ್ಲಿ ಬಂದಿರೋ ವಿಚಾರಗಳಾಗಿರ್ಬೋದು, ಮತ್ತು ಅದಕ್ಕಿಂತ ಕಲ್ಚರ್ಸ್ಗಳು ಬೇರೆ ಆದಾಗ ಅದರದ್ದು ಒಂದು ತುಂಬ ವಿಚಾರಗಳು ಹೇಳಕ್ಕೆ ಹೋಗ್ತೀವಿ. ನೀವು ಹೇಳ್ದಂಗೆ ಅದೇ ಒಂದು ಬದುಕು ಹೇಳಿದಾಗ ಇದೆಲ್ಲ ಸಿಗ್ತಾ ಒಂದು ಹೇಳೋ ಒಂದು ಪ್ರಯತ್ನ ಅಂತೂ ಮಾಡಿದ್ವಿ. ಪಕ್ಕ ಕಂಟೆಂಟ್ ಒಂದು ಪ್ರಯತ್ನ ಮಾಡಿದ್ದೀವಿ ಅಷ್ಟೇ. ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಇದು ಬೇರೆಯೇ ಆಗುತ್ತೆ.